ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದಿಗೆ ಸುಮಾರು 53 ದಿನಗಳು ಕಳೆದವು. ಆದರೆ ಶಿವಕುಮಾರ್ ಅವರು ಸಚಿವ ಸಂಪುಟ ರಚನೆ ಮಾಡಿಕೊಂಡು ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡ ಮತ್ತು ಕೆ.ಎಚ್. ಮುನಿಯಪ್ಪ ಈ ಸಚಿವರ ಬಂಡಾಯದ ಬಿರುಗಾಳಿಯನ್ನು ಶಮನಗೊಳಿಸಿ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಐತಿಹಾಸಿಕ ಜಯಬೇರಿ ಬಾರಿಸಿ ರಾಜ್ಯದ ಜನತೆಯನ್ನು ದಂಗುಗೊಳಿಸಿ ಹೈಕಮಾಂಡನ್ನು ಹೌಹಾರಿಸಿದರು. ಆದರೆ ಎರಡನೇ ಕಂತಿನ ಸಚಿವ ಸಂಪುಟದ ವಿಸ್ತರಣೆಗೆ ಸುಮಾರು 50 ದಿನಗಳು ಕಳೆಯಬೇಕಾದರೆ ಈ ವಿಳಂಬಕ್ಕೆ ಏನಾದರೂ ಒಂದು ಹಿನ್ನೆಲೆ ಇರಲೇಬೇಕಾಗುತ್ತದೆ. ಏಕೆಂದರೆ ರಾಜ್ಯದ ಇತಿಹಾಸದಲ್ಲಿಯೇ ಅರ್ಧಂಬರ್ಧ ಸಚಿವ ಸಂಪುಟ ರಚನೆಯಾಗಿ ಸುಮಾರು 50 ದಿನ ಕಳೆದಿರುವುದು ಒಂದು ಇತಿಹಾಸ. ಇದಕ್ಕೆ ಈ ವಿಳಂಬಕ್ಕೆ ಕೆಲವು ಕಾರಣಗಳು ಏನು ಎಂಬುದನ್ನು ಈ ರಾಜ್ಯದ ಜನತೆ ಚರ್ಚೆ ನಡೆಸಿದ್ದಾರೆ. ಏನೆಂದರೆ, ಕೇರಳದ ಚುನಾವಣೆಯಲ್ಲಿ ವೇಣುಗೋಪಾಲ್ ಅವರಿಗೆ ಬಹುಮತವಿದ್ದರೂ ಮುಖ್ಯಮಂತ್ರಿ ಆಗಲಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಬೆಂಬಲವಿದ್ದರೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಇದರ ಹಿಂದೆ ಏನಾದರೂ ಒಂದು ಚಿದಂಬರ ರಹಸ್ಯ ಅಡಗಿದೆ ಎಂದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಶಿವಕುಮಾರ್ ಸಂಘಟನಾ ಚತುರ, ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಬಹುಪಾಲು ಪ್ರಮುಖ ಪಾತ್ರ ವಹಿಸಿದ್ದು ನಿಜ. 3 ವರ್ಷಗಳ ನಂತರ ಇವರು ಮುಖ್ಯಮಂತ್ರಿಯಾಗಿದ್ದು ಒಂದು ಇತಿಹಾಸ. 3 ಮುಖ್ಯಮಂತ್ರಿ ಆಡಳಿತದ ಅವಧಿ, ಈ 50 ದಿನಗಳ ಆಡಳಿತ ಅವಧಿ ವ್ಯತ್ಯಾಸ ಮಾಡಿ ನೋಡಿದಾಗ ಭಿನ್ನಮತ ಒಳಗೆ ಇದೆ, ಹೊರಗೆ ಒಗ್ಗಟ್ಟಿದೆ, ಒಳಗೆ ಬಿಕ್ಕಟ್ಟಿದೆ. ಖರ್ಗೆ ಅವರು ಒಂದು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ, ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ, ಸಿದ್ದರಾಮಯ್ಯನವರು ಒಂದು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ, ಇತ್ತ ಹರಿಪ್ರಸಾದ್ ಅವರು ಒಂದು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನೇನು ಕಡಿಮೆ, ನನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ ನೀಡಿ ಎಂದು ಒತ್ತಾಯ ಮಾಡುತ್ತಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪಟ್ಟಿಗಳ ಮೇಲೆ ಪಟ್ಟಿ ಹುಟ್ಟಿಕೊಂಡು ಇವರ ತೀರ್ಮಾನಗಳು ಉಲ್ಟಾಪಲ್ಟಾ ಆಗುತ್ತಾ ನಡೆದಿವೆ. ಆದರೂ ಇಂದಿಗೂ ಗೊತ್ತಾಗ್ತಾ ಇಲ್ಲ ಸಚಿವ ಸಂಪುಟದ ವಿಸ್ತರಣೆ ಎಂದು ಯಾರಿಗೂ ಹೇಳಲು ಸಾಧ್ಯವಾಗುತ್ತಿಲ್ಲ. ಇದು ಒಂದು ರಾಜಕೀಯ ಅಸ್ಥಿರತೆಯ ಲಕ್ಷಣ. ಯಾವುದೇ ಗಳಿಗೆಯಲ್ಲಿ ಭಿನ್ನಮತ ಸ್ಫೋಟವಾಗಿ ಸರ್ಕಾರ ಹೋಗ್ತಕ್ಕಂಥ ಸ್ಥಿತಿ ಬಂದರೆ ಬರಬಹುದು ಎಂದು ರಾಜ್ಯದ ಜನತೆಯ ಒಂದು ಚರ್ಚೆಯಲ್ಲಿ ತೊಡಗಿದ್ದಾರೆ. ಉದಾಹರಣೆ, 1989ರಲ್ಲಿ ಹೆಗಡೆ ದೇವೇಗೌಡರ ಭಿನ್ನಮತ, ಬಹಿರಂಗ ಭಿನ್ನಮತ ಇದ್ದಾಗ, ಹೆಗಡೆ ಮತ್ತು ದೇವೇಗೌಡರ ಒಂದು ಕಾಲದಲ್ಲಿ ಅವರ ಭಿನ್ನಮತ ಅತಿ ಉನ್ನತ ಮಟ್ಟಕ್ಕೆ ಹೋದಾಗ ಬೊಮ್ಮಾಯಿ ಮೇಲೆ ಆಳುವ ಬಾಂಬ್ ಅಂದರೆ SR ಬೊಮ್ಮಾಯಿ, ಈ ಬೊಮ್ಮಾಯಿ ಅಲ್ಲ, 1989ರಲ್ಲಿ ಒಂದು ವರದಿಯನ್ನು ಕೊಟ್ಟು ಕೇವಲ 21 ದಿನಗಳಲ್ಲಿ SR ಬೊಮ್ಮಾಯಿ ಸರ್ಕಾರವನ್ನು ಆಳುವ ಬೆಂಬಲಿಗರು ಕೆಡವಿದರು. ಹೀಗೆ ಈ ಸರ್ಕಾರದಲ್ಲಿ ಅಂಥ ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಸರ್ಕಾರ ಸುಭದ್ರವಾಗಿದೆ, ಆದರೆ ಸಚಿವ ಸಂಪುಟದ ವಿಸ್ತರಣೆ ಕಗ್ಗಟ್ಟು ಮುಂದುವರಿತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ಏನೋ ಒಂದು ಹೈಕಮಾಂಡ್ನಲ್ಲಿ ನಡೀತಾ ಇದೆ. BJP ಶಾಸಕ ಗೋವಿಂದ ಕಾರಜೋಳ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದರು.
ದೆಹಲಿಯಲ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಕೂತಿದ್ದಾರೆ. ಬಿಸ್ನೆಸ್ ಆಗೋವರೆಗೂ ಫಲ ಸಿಗೋದಿಲ್ಲ. ನೇರವಾದ ಆರೋಪವನ್ನು ಮಾಡಿದ್ದಾರೆ. ಆ ಮಾತನ್ನು ಇವತ್ತು ಜನತೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ನೀವು ತಡ ಮಾಡ್ತಾ ಇದ್ದೀರಿ? ಸಚಿವ ಇರ್ತಕ್ಕಂಥ ಅನೇಕ ಚುನಾವಣೆಗಳಿದ್ದಾವೆ. ಬರ್ತಕ್ಕಂಥ GBA ಚುನಾವಣೆ ಇದೆ, ತಾಲೂಕು ಪಂಚಾಯತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ, ಹೀಗೆ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಯಾಕೆ ನೀವು ಸಚಿವ ಸಂಪುಟವನ್ನು ರಚನೆ ಮಾಡಿಕೊಡ್ತಿಲ್ಲ? ಇನ್ನೊಂದು ವಿಷಯ ಚರ್ಚೆಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರ ಮಗನಿಗೆ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ? ಇದು ರಾಜ್ಯದ ಜನತೆಯ ಪ್ರಶ್ನೆ ಮಾಡ್ತಕ್ಕಂಥ, ಹಿಂದುಳಿದ ವರ್ಗದ ಜನರು ಚರ್ಚೆ ಮಾಡ್ತಕ್ಕಂಥ ಸಂಗತಿ. ಹೀಗೆ ಹೇಳ್ತಾರೆ. ಇತ್ತೀಚೆಗೆ 2-3 ದಿನ ಬರ್ತಕ್ಕಂಥ ಒಂದು ಸುದ್ದಿ ಏನಂದರೆ, 3 ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಈ ಸಬ್ಜೆಕ್ಟ್ ಹೊರಗೆ ಬಂತು? ವಿಸ್ತರಣೆಯ ಚರ್ಚೆ ಬಿಟ್ಟು ಉಪಮುಖ್ಯಮಂತ್ರಿ ಸ್ಥಾನ ಚರ್ಚೆ ನಡೀತಾ ಇದೆ. ಇದು ಒಂದು ವಿಳಂಬಕ್ಕೆ ಕಾರಣ. ದಿನಕ್ಕೊಂದು ಸಮಸ್ಯೆ, ದಿನಕ್ಕೊಂದು ಚರ್ಚೆ, ದಿನಕ್ಕೊಂದು ತೀರ್ಮಾನ, ದಿನಕ್ಕೊಂದು ಪಟ್ಟಿಗಳ ಬಿಡುಗಡೆ, ಆಮೇಲೆ ದಿನಕ್ಕೊಬ್ಬ ಶಾಸಕ ನಾನು ಸಚಿವನಾಗುತ್ತೇನೆ ಎಂದು ಹುಟ್ಟಿಕೊಳ್ತಾ ಇದ್ದಾರೆ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸಚಿವ ಸ್ಥಾನ ಕೊಡಬೇಕೆಂದು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಿರಂಗವಾಗಿ ಅವರು ಒತ್ತಾಯ ಮಾಡಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸಚಿವ ಸ್ಥಾನ ಕೊಡದೆ ಹೋದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ರಾಜಕೀಯ ಅಭದ್ರತೆ ಆಗ್ತಕ್ಕಂಥ ಸನ್ನಿವೇಶ ಬಂದಿದೆ. ಅಲ್ಲೇ ಖನಿಜಾ ಫಾತಿಮ್ ಕೊಡಲೇಬೇಕೆಂದು ಮುಸ್ಲಿಂ ಜನಾಂಗದವರು ಒತ್ತಾಯ ಮಾಡಿದ್ದಾರೆ ಮತ್ತು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇತ್ತ ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ್. ಆದರೆ ಇತ್ತ ರಾಯಚೂರಿನ ಸ್ಥಿತಿ ಏನಾಗಿದೆ? ರಾಯಚೂರಿನಲ್ಲಿ ST ಜನಾಂಗದಿಂದ ಬಸವನಗೌಡ ದದ್ದಲ್ ಬೆಂಬಲಿಗರು ಎದ್ದು ನಿಂತಿದ್ದಾರೆ. ಇತ್ತ ಮುಖ್ಯಮಂತ್ರಿ ಬಲಗೈ ಬಂಟ ಬಸವನಗೌಡ ಬಾದರ್ಲಿ ಬೆಂಬಲಿಗರು ನಮ್ಮ ಶಾಸಕರು ಸಚಿವರಾಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಇತ್ತ ಹಂಪನಗೌಡ ಬಾದರ್ಲಿ ಬೆಂಬಲಿಗರು ನಮ್ಮ ಶಾಸಕರು ಸಚಿವರಾಗುತ್ತಾರೆ ಎಂದು ಡಂಗುರ ಸಾರುತ್ತಿದ್ದಾರೆ. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಗುಂಪಾಗಿ, ಒಂದೊಂದು ಪಂಗಡವಾಗಿ, ಸಮಾಜದ ಒಂದು ಪಂಗಡ, ಪಕ್ಷದ ಒಂದು ಪಂಗಡ, ಆಮೇಲೆ ನಿಷ್ಠಾವಂತರ ಪಂಗಡ, ಮೂಲ ಕಾಂಗ್ರೆಸ್ಸಿಗೆ ಒಂದು ಪಂಗಡ, ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಭಿನ್ನ ಗುಂಪುಗಳ ವಿಚಿತ್ರ ಬಿರುಗಾಳಿ ಬೀಸತೊಡಗಿದೆ. ಆದರೆ ಅನೇಕ ಬಾರಿ ಅನೇಕ ಶಾಸಕರು ಎಡಬಿಡದೆ ದೆಹಲಿಗೆ ಹೋಗಿ ಬಂದು ನಿರಾಶರಾಗಿದ್ದಾರೆ. ಆದರೆ ಇನ್ನು ಸಮರ್ಥ ಸಂಘಟನೆಗೆ ಹೆಸರಾದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆದಷ್ಟು ಬೇಗ 2ನೇ ಕಂತಿನ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿಕೊಂಡು ಸಮರ್ಥ ಆಡಳಿತವನ್ನು ಕೊಡಲಿಕ್ಕೆ ಸಿದ್ಧರಾಗಬೇಕೆಂದು ಬಹಳಷ್ಟು ಜನರ ಕಾರ್ಯಕರ್ತರ ಬಯಕೆ ಆಗಿದೆ. ಇನ್ನು ಹೊಸ ಬಾಂಬ್, ಇದು ನಂಬಬೇಕು ಅಥವಾ ಬಿಡಬೇಕು? ತುಮಕೂರು ಜಿಲ್ಲೆಯ ಶಾಸಕ, ತಿಪ್ಟೂರ್ ಶಾಸಕ ಸಡಾಕ್ಷಿಯವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅದೇನೆಂದರೆ, ದಕ್ಷಿಣ ಕರ್ನಾಟಕದಿಂದ ನಾನೊಬ್ಬನೇ ಲಿಂಗಾಯತ ಶಾಸಕನಾಗಿ ಬಂದಿದ್ದೇನೆ. ಆಷಾಢದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತದೆ, ನಾನು ಸಚಿವನಾಗುವುದು ಖಚಿತ ಎಂಬ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದು ಪ್ರತಿಯೊಬ್ಬರು ಇದರ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ. ಯಾಕೆಂದರೆ ಅವರು ಹೇಳಿದ ಅತ್ತ ಸಾಗಿದೆ. ಈಗಾಗಲೇ ಆಷಾಢ ಸುಮಾರು 15 ದಿನಗಳತ್ತ ಮುಗಿಯುತ್ತಾ ಬಂತು. ಇನ್ನು 15 ದಿವಸ ಕಳೆದರೆ ಆಷಾಢ ಮುಗಿಯುತ್ತದೆ. ಇದು ಒಂದು
ಇದು ಒಂದು ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಒಂದು ಹೈಕಮಾಂಡಿಗೆ ಒಂದು ಗಂಟೆಯ ಕೆಲಸವಲ್ಲ. ಒಂದು ಕ್ಷಣದಲ್ಲಿ ಪಟ್ಟಿಯನ್ನು ಪ್ರಕಟಣೆ ಮಾಡಿ ಸಚಿವ ಸಂಪುಟವನ್ನು ವಿಸ್ತರಿಸಿ ರಾಜಭವನಕ್ಕೆ ಪಟ್ಟಿಯನ್ನು ಕಳಿಸದೆ ಸಹಜವಾಗಿ ಅವರು ಕೆಲವರು ಸಚಿವರಾಗ್ತಾರೆ. ಇದು ಕೇವಲ ಒಂದು ದಿನದ, ಒಂದು ತಾಸಿನ ತೀರ್ಮಾನ, ಒಂದು ಕ್ಷಣದ ತೀರ್ಮಾನ. ಇದಕ್ಕೆ 50 ದಿನಗಳು ಬೇಕಾಗುತ್ತದೆ ಎಂದರೆ ಎಲ್ಲರೂ ತಲೆ ತಗ್ಗಿಸುವ ಘಟನೆಯಾಗಿದೆ. ಯಾಕೆಂದರೆ ಹಿತಶತ್ರುಗಳು ಮನುಷ್ಯ ಹೊಡೆದರೆ ಗೊತ್ತಾಗುತ್ತದೆ, ಆದರೆ ದೈವ ಹೊಡೆದರೆ ಯಾರಿಗೂ ಗೊತ್ತಾಗುವುದಿಲ್ಲ. ಇಂತಹ ಘಟನೆಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದಷ್ಟು ಬೇಗ ಸಚಿವ ಸಂಪುಟವನ್ನು ರಚನೆ ಮಾಡಿಕೊಂಡು, ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿಕೊಂಡು ಜನರ ಕಲ್ಯಾಣಕ್ಕಾಗಿ ಇಂದು ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ. ಆಮೇಲೆ ವಿಧಾನಸೌಧದಲ್ಲಿ ಸಚಿವರಿಲ್ಲದೆ ವಿಧಾನಸೌಧ ಬಿಕೋ ಎನ್ನುತ್ತಿದೆ. ಮತ್ತು ಈಗ SIR ಸಮಸ್ಯೆ ಇದೆ, GBA ಚುನಾವಣೆ ಸಮಸ್ಯೆ ಇದೆ, ಬೆಂಗಳೂರಿನಲ್ಲಿ ಹಲವಾರು ಸಮಸ್ಯೆಗಳು ಇವೆ. ಇವೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಸಂಪೂರ್ಣ ಸರ್ಕಾರ ಬಂದರೆ ಶರವೇಗದಲ್ಲಿ ಸಾರ್ವಜನಿಕರ ಕೆಲಸಗಳು ನಡೆದು ಸಾರ್ವಜನಿಕರಿಗೆ ಒಂದು ತೃಪ್ತಿ ಆಡಳಿತ ಸಿಗುತ್ತದೆ ಎಂದು ಈ ರಾಜ್ಯದ ಜನತೆ ಬಯಸುತ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.